ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಇದು HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 2 ಏನಪ್ಪ ಅಂದರೆ 2015ನೇ ಕ್ವಶನ್ ಪೇಪರ್. ಏನು ಪೇಪರ್ 2 ಎಕ್ಸಾಮ್ ಅಂದರೆ ಸಬ್ಜೆಕ್ಟ್ ಅಂದರೆ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟವರಿಗೆ. ಇದು ಹೈಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪೇಪರ್ 1 ಪೇಪರ್ 2 ಇಡ್ತಾರೆ. ಇಲ್ಲಿ ಪೇಪರ್ 1 ಜನರಲ್ ಪೇಪರ್ ಸಾಮಾನ್ಯವಾಗಿರುತ್ತೆ, ಆದರೆ ಪೇಪರ್ 2 ಸೋಷಿಯಲ್ ಸೈನ್ಸರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 100 ಮಾರ್ಕ್ಸ್ ಯಾವ ರೀತಿ ಇರತಕ್ಕಂತಹ ಕ್ವಶನ್ ಪೇಪರ್ ಇರುತ್ತೆ ಅನ್ನೋದ್ರ ಬಗ್ಗೆ. ಮತ್ತು ನೀವು ನೆಕ್ಸ್ಟ್ ಎಕ್ಸಾಮ್ ಬರೀಬೇಕಾದ್ರೆ ನಿಮಗೇನಾಗುತ್ತಪ್ಪ ಅಂದರೆ ಈ ಪ್ಯಾಟರ್ನ್ ನೋಡಿದೆ ಅಂದರೆ ನಿಮಗೆ ಓದಲು ಯಾವ ರೀತಿ ತೆಗಿರ್ತಕ್ಕಂತಹ ಟ್ರಿಕ್ಸ್ ಕೂಡ ಸಿಗುತ್ತೆ. ಸೊ ಮತ್ತು ಓಲ್ಡ್ ಕ್ವಶನ್ ಪೇಪರಲ್ಲಿ ಏನಪ್ಪ ಅಂದರೆ ತೆಗಿರ್ತಕ್ಕಂಥ ಕ್ವಶನ್ಗಳು ನಿಮಗೇನಪ್ಪ ಅಂದರೆ ರಿಪೀಟ್ ಆಗಿರ್ಬೋದು ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲರೂ ಗಮನದಲ್ಲಿಟ್ಕೊಂಡು ಏನಪ್ಪ ಅಂದರೆ ಈ ಕ್ವಶನ್ ಪೇಪರನ್ನು ನೀವು ನೋಡಬೇಕಾಗುತ್ತದೆ. ನೋಡೋಣ, ಇಲ್ಲಿ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಮಯ ಎಷ್ಟು ಗಂಟೆ ಇರುತ್ತೆ ಅನ್ನೋದಾದರೆ 2 ಗಂಟೆ ಸಮಯ ಆಗಿರುತ್ತೆ. ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದು 100 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಕ್ವಶನ್ ನಂಬರ್ 1 ನೋಡೋಣ, ಯಾವ ರೀತಿ ಇರ್ತಕ್ಕಂಥ ಕ್ವಶನ್ ಕೇಳ್ತಾವ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನೋದಾದರೆ. 1ನೇ ಕ್ವಶನ್ನು ನೋಡ್ಬೋದು, ಯಾವುದೇ ಅಣೆಕಟ್ಟು ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರು ಪಡೆಯುವುದು. ಇಲ್ಲಿ 1ನೇ ಆಪ್ಷನ್ ಸಾರ್ವಕಾಲಿಕ ಕಾಲುವೆ, 2ನೇದು ಸಾರ್ವಕಾಲಿಕವಲ್ಲದ ಕಾಲುವೆ, 3ನೇದು ಪ್ರವಾಹ ಕಾಲುವೆ, 4ನೇದು ನಂಗಲ್ ಕಾಲುವೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾವು ನೋಡ್ಬೋದು. ಇದಕ್ಕೆ 3ನೇದು ಪ್ರವಾಹ ಕಾಲುವೆ ಇತ್ತಲ್ಲ, ಇದು ಏನಪ್ಪ ಅಂದರೆ ಯಾವುದೇ ಅಣೆಕಟ್ಟು ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರನ್ನು ಪಡೆಯುತ್ತದೆ ಅನ್ನೋದು ಸರಿಯಾಗಿರ್ತಕ್ಕಂಥ ಆನ್ಸರು. ಇಲ್ಲಿ ನಿಮಗೇನಾದರೂ ಕನ್ನಡದಲ್ಲಿ ಕ್ವಶನ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ. ಸೊ ಇಂಗ್ಲೀಷ್ ಮೀಡಿಯಮ್ನವರು ಕೂಡ ಅಲ್ಲಿ ಏನು ಮಾಡಪ್ಪ ಅಂದರೆ ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಂಡು ಇದು ಮಾಡ್ಬೋದು. ಹಾಗಾದರೆ 2ನೇ ಪ್ರಶ್ನೆ ಏನೈತಪ್ಪ ಅನ್ನೋದಾದರೆ, ಇತಿಹಾಸವನ್ನು ಆಸಕ್ತಿಯುತವನ್ನಾಗಿ ಮಾಡಲು ಒಬ್ಬ ಇತಿಹಾಸ ಶಿಕ್ಷಕನು ಹೊಂದಿರಲೇಬೇಕಾದದ್ದು ಏನು? ಇಲ್ಲಿ 1ನೇದು ಕಲ್ಪನೆಯ ಶಕ್ತಿ ಅಂತ ಇದೆ, 2ನೇದು ವೈಜ್ಞಾನಿಕ ಮನೋಭಾವನೆ, ಪ್ರಾಯೋಗಿಕ ಮನೋಭಾವ ಧೋರಣೆ, 4ನೇದು ಆಧುನಿಕ ನೋಟ್ ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಕಲ್ಪನೆ ಶಕ್ತಿ ಅಂತ ಹೇಳ್ಬೋದು. 3ನೇದು ಸಾಮಾನ್ಯ ವಿಮೆ ಎಂದರೆ ಒಬ್ಬ ಜೀವವಿಲ್ಲದ ವಸ್ತುಗಳ ವಿಮೆನ, ಮನುಷ್ಯನ ಜೀವನವನ್ನು ವಿಮೆ ಮಾಡುವುದು, 3ನೇದು ಮಗುವಿಗೆ ವಿಮೆ ಮಾಡುವುದು, 4ನೇದು ನಿರ್ದಿಷ್ಟ ಮೊತ್ತವನ್ನು ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ನೋಡ್ಬೋದು, ಒಬ್ಬ ಸಾಮಾನ್ಯ ವಿಮೆ ಅಂದರೆ ಒಂದು ಜೀವವಿಲ್ಲದ ವಸ್ತುಗಳ ವಿಮೆ ಅಂತ ಹೇಳ್ಬೋದು ನಾವು. ಇದಕ್ಕಾಗಿ ಸರಿಯಾದ ಉತ್ತರ 1ನೇದೇ ಆಗುತ್ತೆ. 4ನೇದು ಪ್ರಶ್ನೆ ನಾವು ನೋಡೋಣ, ಏನಪ್ಪ ಅಂದರೆ ಕೊಳೆ ಪದವು ಇದರೊಂದಿಗೆ ಸೇರಿದೆ. ಇದಕ್ಕೆ ಭತ್ತನ, ಗೋಧಿ, ಕಬ್ಬು ಅಥವಾ ದ್ವಿದಳ ಧಾನ್ಯಗಳು. ಕೊಳೆ ಪದವು ಕಬ್ಬಿಗೆ ಸೇರಿದೆ, ಯಾಕೆಂದರೆ ಅಲ್ಲಿ ಕೊಳೆ ರೋಗ ಎಂಬುದು ಬರುತ್ತಲ್ಲ, ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಕಬ್ಬು ಅಂತ ಹೇಳ್ಬೋದು. ಮತ್ತು ನೂತನ ವಾಶುಸಾಹಿತ್ಯದ ವಿರುದ್ಧ ಧ್ವನಿ ಎತ್ತುವುದು ಈ ಒಂದು ಸಂಸ್ಥೆಯ ಧ್ಯೇಯವಾಗಿದೆ. ಆಸಿಯಾನ್ನ ಅಥವಾ ಸಾರ್ಕ ಅಥವಾ ಯುರೋಪಿಯನ್ ಯೂನಿಯನ್ನ, OAU ಅಂದರೆ ಆರ್ಗನೈಸೇಷನ್ಸ್ ಆಫ್ ಆಫ್ರಿಕನ್ ಯೂನಿಟಿ ಅಂತ ನೋಡ್ಬೋದು. ನೂತನ ವಾಶುಸಾಹಿತ್ಯದ ವಿರುದ್ಧ ಧ್ವನಿ ಎತ್ತುವುದು ಯುವ ಸಂಸ್ಥೆ ಅನ್ನೋದಾದರೆ OAU ಅಂತ, ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು 6ನೇ ಕ್ವಶನ್ನು, ಕಲ್ಕತ್ತಾದಲ್ಲಿ ಕಾರ್ಮಿಕರ ಚಳವಳಿಯು ಪ್ರಾರಂಭವಾದದ್ದು ಎಷ್ಟರಲ್ಲಿ ಅನ್ನೋದಿದೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, 1825, 1826 ಮತ್ತು 1827 ಮತ್ತು 1828. ಇದಕ್ಕೆ ಸರಿಯಾದ ಉತ್ತರ 6ನೇದು 1803ನೇದು ಆಪ್ಷನ್ ಇದೆಯಲ್ಲ, 6ನೇದಕ್ಕೆ 1827 ಸರಿಯಾಗಿರ್ತಕ್ಕಂಥ ಕ್ವಶನ್ ಅನ್ನೋಂತ ನಾವು ಹೇಳ್ತೀವಿ. ಮತ್ತು 1962ರಲ್ಲಿ ನೊಬೆಲ್ ಬಹುಮಾನ ಕೊಂಡ ಸಂಸ್ಥೆ ಯಾವುದು ಅನ್ನೋದು ಇದು ಪ್ರಶ್ನೆ. 1ನೇದು IBRD ಅಂತ ಹೇಳ್ತಿದ್ವಿ, 2ನೇದು ಆಹಾರ ಮತ್ತು ಕೃಷಿ ಸಂಸ್ಥೆ, 3ನೇದು ಯುನಿಸೆಫ್, 4ನೇದು ಯುನೆಸ್ಕೋ. ಇದಕ್ಕೆ ಸರಿಯಾದ ಉತ್ತರ ಯುನಿಸೆಫ್ ಅಂತ ಹೇಳ್ಬೋದು ನಾವು. 1965ರಲ್ಲಿ ನೊಬೆಲ್ ಬಹುಮಾನ ಪಡೆದಿರ್ತಕ್ಕಂತಹ ಸಂಸ್ಥೆ ಯಾವುದಪ್ಪ ಅಂದರೆ ಯುನಿಸೆಫ್ ಅಂತ ಹೇಳ್ಬೋದು ನಾವು. ಈ ಕ್ವಶನ್ ಇವೇ ರೀತಿ ಕೇಳ್ತಾರೆ. ಮತ್ತು 8ನೇದು ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ಏಕೆಂದರೆ ಅದು ಏನಾಗಿರುತ್ತೆ ಅನ್ನೋದು. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಪೊಟ್ಯಾಸ್ ಮತ್ತು ಸಾರಜನಕವಾಗಿ ಕಬ್ಬಿಣದ ಅಂಶ ಹೇರಳವಾಗಿದೆನಾ ಅಥವಾ ತೇವಾಂಶ ಹಿಡಿಯಲು ಸಾಧ್ಯವಿರುವುದು, 4ನೇದು ಶಿಲೆಗಳ ಶೀತೀಕರಣದಿಂದ ರಚಿತವಾಗಿರುವುದು. ನೋಡ್ಬೋದು, ಹತ್ತಿ ಬೆಳೆಗೆ ಕಪ್ಪು ಬಣ್ಣ ಪ್ರಮುಖವಾಗಿರುತ್ತದೆ, ಆದರೆ ಅದಕ್ಕೆ ಯಾಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥ ಅನ್ನೋದಾದರೆ ಅದು ಮಣ್ಣಿನಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂತಹ
ತೇವಾಂಶವನ್ನು ಹಿಡಿದುಕೊಳ್ಳಲು ಒಂದು ಕೆಪಾಸಿಟಿ ಇರುತ್ತೆ. ಹಂಗಾಗಿ ಮತ್ತು 9ನೇ ಪ್ರಶ್ನೆ, ಭಾರತೀಯ ಅಂಚೆ ಇಲಾಖೆಯು ಈ ಹೆಸರಿನಿಂದ ಒಂದು ಬ್ಯಾಂಕನ್ನು ತಾತ್ಕಾಲಿಕವಾಗಿ ತೆರೆಯಲು ಯೋಜಿಸುತ್ತದೆ. ಅದಕ್ಕೆ 1ನೇ ಪ್ರಶ್ನೆ, ಭಾರತೀಯ ಅಂಚೆ ಬ್ಯಾಂಕ್, ಬ್ಯಾಂಕ್ ಆಫ್ ಪೋಸ್ಟಲ್ ಇಂಡಿಯಾ, ಇಂಡಿಯನ್ ಪೋಸ್ಟಲ್ ಬ್ಯಾಂಕ್. 4ನೇದು ಅಂಚೆ ಇಲಾಖೆ ಬ್ಯಾಂಕ್. ಇದಕ್ಕೆ ನೋಡ್ಬೋದು ಸರಿಯಾದ ಉತ್ತರ. ಒಂದು ಭಾರತೀಯ ಅಂಚೆ ಇಲಾಖೆ ಈ ಹೆಸರಿನಿಂದ ಒಂದು ಬ್ಯಾಂಕನ್ನು ತಾತ್ಕಾಲಿಕವಾಗಿ ತೆರೆಯಲು ಯೋಚಿಸಿದೆ ಅಂದರೆ ಭಾರತೀಯ ಅಂಚೆ ಬ್ಯಾಂಕ್ ಅಂತ ನಾವು ಹೇಳ್ಬೋದು. 10ನೇದು, ವಿವರಿಸುವರು ಎಂಬ ನಿರ್ದಿಷ್ಟೀಕರಣವು ಕಂಡುಬರುವ ಬೋಧನಾ ಉದ್ದೇಶ ಏನು ಅನ್ನೋದಾದರೆ ನಾವು ನೋಡ್ಬೋದು. ಆಪ್ಷನ್ ಅರ್ಥೈಸುವಿಕೆ, ಕೌಶಲ್ಯ, ಜ್ಞಾನ, ವಿಮರ್ಶಾತ್ಮಕ ಚಿಂತನೆ. ಇದಕ್ಕೆ ಸರಿಯಾದ ಉತ್ತರ ಅರ್ಥೈಸುವಿಕೆ ಅಂತ ಹೇಳ್ಬೋದು. ನಾವು ಏನು ವಿವರಿಸುವುದು ಎಂಬ ಇದೈತಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು. ಎಲ್ಲ ಸ್ನೇಹಿತರು, ಇದು ಸೋಷಿಯಲ್ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತಿನ ವಿಡಿಯೋದಲ್ಲಿ ನಾನು 10 ಪ್ರಶ್ನೆಗಳಿಗೆ ಅಂದರೆ 2015ರಲ್ಲಿ ಒರಿಜಿನಲ್ ಆಗಿ ಕೇಳಿರ್ತಕ್ಕಂಥ HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ಇದು. ನಾನು ಏನು ಮಾಡ್ತೇನಪ್ಪ, ಡೈಲಿ ಏನಪ್ಪ ಅಂದರೆ 10 ಅಥವಾ 20 ಪ್ರಶ್ನೆಗಳಿಗೆ ನಾನು ಕ್ವಶನ್ ಆನ್ಸರ್ ಅಲ್ಲಿ ಏನಿದೆಯೋ ಅದೇ ಪೇಪರ್ನಲ್ಲೇ ನಾನು ಕೊಡ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಹೊಸ್ದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಆಗಿರ್ಬೋದು, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕಂಟಿನ್ಯೂ ಆಗಿರ್ತಕ್ಕಂತಹ ಕ್ವಶನ್ ಪೇಪರ್ ನಾನು ಕೊಡ್ತಾ ಹೋಗ್ತೀನಿ. ಎಲ್ಲ ಸಬ್ಜೆಕ್ಟಿಗೂ ಕೊಡ್ತಾ ಹೋಗ್ತೀನಿ. ಸೋಷಿಯಲ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗೆ ನಾನು ದಿನ ನನಗೆ ಸಾಧ್ಯವಾದಷ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು HSTRಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, GPSTR ಮತ್ತು PSTR ಏನು ಎಲ್ಲರೂ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲರೂ ಏನಪ್ಪ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಇನ್ನೇನು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರೋರು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ JK ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಹೋಗಿದ್ದೀನಿ. ಹಾಗಾಗಿ ನಾನು ಏನಪ್ಪ ಅಂದರೆ ಮುಂದಿನ ವಿಡಿಯೋದಲ್ಲಿ ಬೇರೆ ಏನಪ್ಪ ಅಂದರೆ ಪ್ರಶ್ನೆಗಳು ಅಂದರೆ ಈಗ 10 ಕ್ವಶನ್ಗೆ ನಾನು ಮಾಡಿದ್ದೀನಿ. ನೆಕ್ಸ್ಟ್ 11ರಿಂದ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.